ನಮಸ್ಕಾರ, ನ್ಯೂಸ್ ಎಟ್ 7ಗೆ ಸ್ವಾಗತ. ನಾನು ನವಿತಾ ಜೈನ್. ಎವಿಡೆನ್ಸ್ ಇಲ್ಲದೆ ಆಂಟಿ ವಿಚಾರಣೆ, ಸಂಜನಾಗೆ ಕೆಡ್ಡ ಸಾಕ್ಷ್ಯಕ್ಕೆ ತಡಕಾಡ್ತಾ ಇದೆಯಾ ಸಿಸಿಬಿ? ಹೆಲ್ಮೆಟ್ ನಲ್ಲಿ ಡ್ರಗ್ಸ್ ಇನ್ನೂ ಎಲ್ಲೆಲ್ಲಿದೆಯೋ? ಇದುವೇ ಹೊತ್ತಿನ ವಿಶೇಷ 3 ಸ್ಫೋಟಕ ಸುದ್ದಿ. ಡ್ರಗ್ಸ್ ಕೇಸ್ನಲ್ಲಿ ಸೇಫ್ ಆಗ್ತಾರಾ ಸಂಜನಾಗಿರೋ ಡ್ರಗ್ಸ್ ಲಿಂಕ್ ಆದ್ರೂ ಏನು? ಸಂಜನಾ ವಿರುದ್ಧ ಸಿಸಿಬಿ ಬಳಿ ಇರುವ ಸಾಕ್ಷ್ಯವೇನು? ಡ್ರಗ್ಸ್ ಕೇಸ್ನಲ್ಲಿ ಸಂಜನಾ ಸೇಫ್ ಆಗ್ತಾರಾ? ಸಂಜನಾಗಿರುವ ಡ್ರಗ್ಸ್ ಲಿಂಕ್ ಆದ್ರೂ ಏನು? ಸಂಜನಾ ವಿರುದ್ಧ ಸಿಸಿಬಿ ಬಳಿ ಇರುವ ಸಾಕ್ಷ್ಯವೇನು? ಸಂಜನಾ ವಿರುದ್ಧ ಸಿಸಿಬಿಗೆ ಯಾವ ಸಾಕ್ಷ್ಯ ಕೂಡ ಸಿಕ್ಕೇ ಇಲ್ವಾ? ಸಿಕ್ಕಿರೋ ಸಾಕ್ಷ್ಯ ಸಂಜನಾಗೆ ಉರುಳಾಗಲ್ವಾ? ಪ್ರಬಲ ಸಾಕ್ಷ್ಯಕ್ಕಾಗಿ ಹುಡುಕಾಡ್ತಾ ಇದೆಯಾ ಸಿಸಿಬಿ? ಈಗಾಗಲೇ ಜೈಲು ಸೇರಿದ್ದಾರೆ ನಟಿ ಸಂಜನಾ ಗರ್ಲಾನಿ. ನಾಳೆ ಕೋರ್ಟ್ನಲ್ಲಿ ಸಂಜನಾ ಕುರಿತು ವಿಚಾರಣೆ ಕೂಡ ಇರಲಿದೆ. ಸಿಸಿಬಿ ಬಳಿ ಇರುವ ಸಾಕ್ಷಿಗಳಾದ್ರೂ ಏನು? ಹಾಗಾದ್ರೆ ಆ ಸಾಕ್ಷಿಗಳು ಸಾಕಾಗೋದಿಲ್ವಾ? ಈ ಮೂಲಕ ಈಗ ಸಂಜನಾ ಅವರು ಸೇಫ್ ಆಗುವ ಸಾಧ್ಯತೆಗಳು ಇದೆಯಾ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಸಂಜನಾಗೆ ಒಂದ್ ಕಡೆ ಡ್ರಗ್ಸ್ ಉರುಳಾಗಿದೆ. ಈಗಾಗಲೇ ಅವರು ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದಾರೆ. ಆದ್ರೆ ಸಂಜನಾ ಯಾವ ಕಾರಣಕ್ಕಾಗಿ ಸೇಫ್ ಆಗ್ತಾರೆ ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ, ಎಫ್ಐಆರ್ ನಲ್ಲಿ ಸಂಜನಾ ಹೆಸರೇ ಇಲ್ಲ. ಸಂಜನಾ ವಿರುದ್ಧ ಸಾಕ್ಷ್ಯಗಳು ಇಲ್ವಂತೆ. ಸಂಜನಾ ಮನೆಯಲ್ಲಿ ಡ್ರಗ್ಸ್ ಕೂಡ ಸಿಕ್ಕಿಲ್ವಂತೆ. ಎಫ್ಐಆರ್ ನಲ್ಲಿ ಸಂಜನಾ ಅವರ ಹೆಸರಿಲ್ಲ ಅಂತ ಹೇಳಿ ನಿನ್ನೆ ಕೂಡ ವಕೀಲರು ಇದೇ ವಾದವನ್ನ ಮಂಡನೆ ಮಾಡಿದ್ರು. ಸುಮ್ಮನೆ ಸಿಕ್ಕಾಕಿಸಿಕೊಳ್ಳುವ ಪ್ರಯತ್ನ ಮಾಡ್ತಾ ಇದ್ದಾರೆ ಸಿಸಿಬಿ ಅಧಿಕಾರಿಗಳು ಅನ್ನುವಂತಹ ವಿಚಾರವನ್ನ ಹೇಳಿದ್ರು. ಹಾಗಾದ್ರೆ ಸಂಜನಾ ಕಸ್ಟಡಿ ಪಡೆದಿದ್ದು ಹೇಗೆ? ಸಂಜನಾಗೆ ಜೈಲಿಗೆ ಕಳುಹಿಸಿದ್ದು ಯಾಕೆ? ಹೇಗೆ? ಸಂಜನಾ ವಿರುದ್ಧ ಸಿಸಿಬಿ ಬಳಿ ಇರುವ ಸಾಕ್ಷ್ಯಗಳು ಏನು? ಸಂಜನಾ ಈಗಾಗಲೇ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದಾರೆ. ನಾಳೆ ಅದರ ವಿಚಾರಣೆ ಕೂಡ ಇರಲಿದೆ. ನಾಳೆ ಬೇಲ್ ಆಗತ್ತಾ ಅಥವಾ ಮತ್ತೆ ನ್ಯಾಯಾಂಗ ಬಂಧನವೇ ಕಂಟಿನ್ಯೂ ಆಗತ್ತಾ ಅಂತ ನಾಳೆ ಗೊತ್ತಾಗಲಿದೆ. ಆದ್ರೆ ಈಗಾಗಲೇ ಸಿಸಿಬಿ ಕಸ್ಟಡಿಗೆ ಪಡ್ಕೊಂಡು 9 ದಿನಗಳ ಕಾಲ ವಿಚಾರಣೆಯನ್ನ ಮಾಡಿ ನ್ಯಾಯಾಂಗ ಬಂಧನಕ್ಕೂ ಕೂಡ ಈಗ ಒಪ್ಪಿಸಲಾಗಿದೆ. ಹಾಗಾದ್ರೆ ಸಾಕ್ಷ್ಯ ಇರಲಿಲ್ವಾ ಸಿಸಿಬಿಯ ಬಳಿ ಅನ್ನುವಂತಹ ಅನುಮಾನಗಳಿದೆ. ಸಂಜನಾ ಈ ಒಂದು ವಿಚಾರದಲ್ಲಿ ಸೇಫ್ ಆಗುವ ಸಾಧ್ಯತೆಗಳು ಇದೆಯಾ ಅನ್ನುವಂತಹ ಪ್ರಶ್ನೆ ಇದೆ. ಆದ್ರೆ ಸಂಜನಾಗೆ A4 ಆರೋಪಿಯಾಗಿರುವ ಪ್ರಶಾಂತ್ ರಂಕಾ ಜೊತೆ ಲಿಂಕ್ ಇದೆಯಾ? ಪ್ರಶಾಂತ್ ರಂಕಾನಿಂದಲೇ ಸಂಜನಾ ಬಗ್ಗೆ ಆತನೇ ಮಾಹಿತಿಯನ್ನ ಸಿಸಿಬಿ ಅಧಿಕಾರಿಗಳಿಗೆ ವಿಚಾರಣೆಯ ವೇಳೆ ಕೊಟ್ಟಿರೋದಾ? ಸಿಸಿಬಿಗೆ ಸಂಜನಾ ಬಗ್ಗೆ ಹೇಳಿದಂತೆ ಇದೇ ಒಂದು ಪ್ರಶಾಂತ್ ರಂಗ ಆತನೇ ಈ ಒಂದು ವಿಚಾರದ ಬಗ್ಗೆ ಸಿಸಿಬಿ ಅಧಿಕಾರಿಗಳಿಗೆ ಮಾಹಿತಿಯನ್ನ ಸಂಜನಾ ಬಗ್ಗೆ ಕೊಟ್ಟಿರೋದು. ರಂಕಾ ಮಾಹಿತಿಯಂತೆಯೇ ಸಿಸಿಬಿ ಅವರ ಮನೆಗೆ ರೇಡ್ ಮಾಡ್ತಾ ಸಂಜನಾ ಮನೆ ಮೇಲೆ ರೇಡ್ ಮಾಡೋದಕ್ಕೆ ಯಾರ್ ಕಾರಣ ಅಂದ್ರೆ ರಂಕಾ ಕಾರಣನಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೆ. ದಾಳಿ ವೇಳೆ ಸಿಕ್ಕ ವಸ್ತುಗಳು ಹಾಗಾದ್ರೆ ಸಾಕ್ಷ್ಯವಾಗುತ್ತಾ? ಅವರ ಮನೆಯಲ್ಲಿ ಅವರ ಫೋನ್ ಆಗಿರಬಹುದು ಅಥವಾ ಹಾರ್ಡ್ ಡಿಸ್ಕ್ ಆಗಿರಬಹುದು ಅಥವಾ ಲ್ಯಾಪ್ಟಾಪ್ ಆಗಿರಬಹುದು, ಇವೆಲ್ಲವೂ ಕೂಡ ಸಿಕ್ಕಿದೆ. ಸಂಜನಾ ಮನೆಯಿಂದ ಫೋನ್ ಹಾಗೆ ಲ್ಯಾಪ್ಟಾಪ್ ಗಳನ್ನ ವಶಪಡಿಸಿಕೊಂಡಿದ್ದಾರೆ, ಹಾರ್ಡ್ ಡಿಸ್ಕ್ ಗಳನ್ನ ವಶಪಡಿಸಿಕೊಂಡಿದ್ದಾರೆ, ಪವರ್ ಬ್ಯಾಂಕ್ ಅನ್ನು ವಶಪಡಿಸಿಕೊಂಡಿದ್ದಾರೆ. ಸಿಸಿಬಿ ದಾಳಿ ವೇಳೆ ಹಲವು ವಸ್ತುಗಳನ್ನ ಜಪ್ತಿ ಮಾಡಿಕೊಂಡಿದ್ದಾರೆ. ಹಾಗಾಗಿ ಆ ಎಲ್ಲಾ ವಸ್ತುಗಳು, ಅದರಲ್ಲಿರುವಂತಹ ಮಾಹಿತಿಗಳು ವಿಚಾರಣೆಯ ವೇಳೆ ಸಾಕಷ್ಟು ಬಿಟ್ಟಂತಹ ಮಾಹಿತಿ ಅಂದ್ರೆ ಬಾಯಿ ಬಿಟ್ಟಂತಹ ಸತ್ಯ, ಇವೆಲ್ಲವೂ ಕೂಡ ಸೇಫ್ ಆಗೋದಕ್ಕೆ ಸಾಧ್ಯ ಇಲ್ವಾ ಸಂಜನಾಗೆ?